ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದೊಂದು ಸಾವು ಇರಾನಿಗೆ ಸಂತೋಷವನ್ನ, ಅಮೆರಿಕಾಗೆ ಆಘಾತವನ್ನ ಏಕಕಾಲಕ್ಕೆ ಉಂಟು ಮಾಡ್ತಾ ಇದೆ. ರಷ್ಯಾ ಆ ಬಗ್ಗೆ ಮೌನ ತಾಳಿದೆ, ಯುಕ್ರೇನ್ ದಿಗ್ಭ್ರಾಂತಗೊಂಡಿದೆ. ಇನ್ನು ಭಾರತ ಯಾವತ್ತೂ ಯಾವ ಸಾವನ್ನು ಸಂಭ್ರಮಿಸುವುದಿಲ್ಲ. ಆದ್ರೆ ಇಸ್ರೇಲ್ ಅಮೆರಿಕಾದಲ್ಲಿದ್ದ ತನ್ನ ಅತ್ಯಂತ ಪ್ರಬಲ ಸಮರ್ಥಕನನ್ನ ಕಳ್ಕೊಂಡಂತಾಗಿದೆ. ಭಾರತದ ವಿರೋಧಿಯ ಹಾಗೆ ಮತ್ತು ಇಸ್ರೇಲಿನ ಅತ್ಯಂತ ಪ್ರಬಲ ಸಮರ್ಥಕನ ಹಾಗೆ ಕಾಣಿಸ್ಕೊಳ್ತಾ ಇದ್ದ ಅಮೆರಿಕ ಅಧ್ಯಕ್ಷರ ವಿದೇಶಾಂಗ ನೀತಿ ನಿರೂಪಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದ, ಅಲ್ಲಿನ ಅತ್ಯಂತ ಸೀನಿಯರ್ ಸೆನೆಟರ್ ಅನ್ನಿಸ್ಕೊಂಡಿದ್ದ, ಸದಾ ಟ್ರಂಪ್ ಜೊತೆ ಕಾಣಿಸ್ಕೊಳ್ತಾ ಇದ್ದ, ಅವರ ಅತಿ ದೊಡ್ಡ ಸಮರ್ಥಕನಾಗಿ ಗುರುತಿಸಿಕೊಂಡಿದ್ದ, ಅವಕಾಶ ಸಿಕ್ಕಾಗೆಲ್ಲ ಭಾರತದ ವಿರುದ್ಧ ಮಾತಾಡ್ತಾ ಇದ್ದ, ಭಾರತದ ಮೇಲೆ ಅಮೆರಿಕ 500% ಟ್ಯಾರಿಫ್ ಅನ್ನು ಹೇರಬೇಕು ಅನ್ನೋ ಥರ ಒಂದು ಬಿಲ್ ಅನ್ನು ಮಂಡಿಸಿದ್ದ ಅಮೆರಿಕಾದ ಸೆನೆಟರ್ ಲಿಂಡ್ಸೆ ಗ್ರಾಹಂ ಯುಕ್ರೇನ್ ಭೇಟಿಯ ನಂತರ ಅತ್ಯಂತ ಅನುಮಾನಾಸ್ಪದವಾಗಿ ಸಾವಿಗೀಡಾಗಿದ್ದಾರೆ. ಆತನ ಈ ಆಕಸ್ಮಿಕ ಅಂತ್ಯ ಹಲವಾರು ಅನುಮಾನಗಳಿಗೆ ಕೂಡ ಕಾರಣ ಆಗ್ತಾ ಇದೆ. ಇಲ್ಲಿ ಇರಾನ್ ಲಿಂಡ್ಸೆಯನ್ನ ಕೊಂದು ಹಾಕ್ತಾ ಅಥವಾ ರಷ್ಯಾ ಆತನನ್ನ ಮುಗಿಸಿ ಬಿಡ್ತಾ ಅನ್ನೋ ಅನುಮಾನಗಳು ದಟ್ಟವಾಗಿ ಹೊಗೆ ಆಡ್ತಾ ಇರೋ ಸಂದರ್ಭದಲ್ಲಿ ಲಿಂಡ್ಸೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋ ಪ್ರಯತ್ನ ಮಾಡೋಣ. ಲಿಂಡ್ಸೆ ಗ್ರಾಹಂ ಅಮೆರಿಕದ ದಕ್ಷಿಣ ಕರೋಲಿನಾ ರಾಜ್ಯದ ರಿಪಬ್ಲಿಕನ್ ಸೆನೆಟರ್. 2003ರಿಂದ ಸೆನೆಟರ್ ಆಗಿರುವ ಲಿಂಡ್ಸೆ ಕಳೆದ 23 ವರ್ಷಗಳಿಂದಲೂ ಅಮೆರಿಕದ ಮೇಲ್ಮನೆಯ ಸದಸ್ಯರಾಗಿದ್ದಾರೆ. ಅಮೆರಿಕದ ರಾಜಕಾರಣದಲ್ಲಿ ಆತ ಅತ್ಯಂತ ಪ್ರಭಾವಿ ಕೂಡ. 2 ದಶಕಗಳ ರಾಜಕೀಯ ಜೀವನ ಹಾಗೂ ಸೆನೆಟ್ ಸದಸ್ಯತ್ವ ಆತನ ರಾಜಕೀಯ ಪ್ರಭಾವವನ್ನು ಮತ್ತಷ್ಟು ಹೆಚ್ಚು ಮಾಡಿತ್ತು. ರಿಪಬ್ಲಿಕನ್ ಪಕ್ಷ ಮಾತ್ರ ಅಲ್ಲ, ಡೆಮೊಕ್ರೆಟಿಕ್ ಪಕ್ಷದಲ್ಲಿ ಕೂಡ ಲಿಂಡ್ಸೆಗೆ ಸಾಕಷ್ಟು ಸ್ನೇಹಿತರಿದ್ರು. ಆರಂಭದಲ್ಲಿ ಟ್ರಂಪ್ ಅವರ ಕಟು ವಿಮರ್ಶಕರ ಪೈಕಿ ಒಬ್ಬರಾಗಿ ಗುರುತಿಸಿಕೊಂಡಿದ್ದ ಲಿಂಡ್ಸೆ ಗ್ರಾಹಂ ಆ ನಂತರ ಟ್ರಂಪ್ ಅವರ ಅತಿದೊಡ್ಡ ಸಮರ್ಥಕರ ಪೈಕಿ ಒಬ್ಬರಾಗಿ ಕಾಣಿಸ್ಕೊಂಡ್ರು. ಟ್ರಂಪ್ ಜೊತೆ ಅತ್ಯಂತ ಆತ್ಮೀಯ ಸಂಬಂಧಗಳನ್ನು ಬೆಳೆಸ್ಕೊಂಡ್ರು. ಗಾಲ್ಫ್ ಪಾರ್ಟ್ನರ್ ಆಗಿ ಗುರುತಿಸ್ಕೊಂಡ್ರು ಮಾತ್ರ ಅಲ್ಲ, ಟ್ರಂಪ್ ಅವರ ವಿದೇಶಾಂಗ ನೀತಿಗಳಲ್ಲಿ ಕೂಡ ಗ್ರಾಹಂ ಪ್ರಭಾವ ತುಂಬಾನೇ ಇತ್ತು ಅಂತ ಹೇಳಲಾಗತ್ತೆ. ಇಂಥ ಗ್ರಾಹಂ ಮೊನ್ನೆ ಜುಲೈ 11ನೇ ತಾರೀಕು ಇದ್ದಕ್ಕಿದ್ದ ಹಾಗೆ ತಮ್ಮ ಮನೆಯಲ್ಲಿ ಸಾವಿಗೀಡಾಗಿದ್ದಾರೆ. ಅವರು ಹಠಾತ್ ಅನಾರೋಗ್ಯದ ಕಾರಣದಿಂದ ಸಾವಿಗೀಡಾಗಿದ್ದಾರೆ ಅಂತ ಅವರ ಕಚೇರಿಯ ಪ್ರಕಟಣೆ ತಿಳಿಸಿದೆ. ಅವರಿಗೆ ಇದ್ದಕ್ಕಿದ್ದ ಹಾಗೆ ಎದೆನೋ ಕಾಣಿಸ್ಕೊಳ್ತು. ತಕ್ಷಣ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸೋ ಪ್ರಯತ್ನ ನಡೀತು. ಆದ್ರೆ ಅವರನ್ನ ಬದುಕಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ತೀವ್ರ ಹೃದಯಾಘಾತದಿಂದ ಲಿಂಡ್ಸೆ ಗ್ರಾಹಂ ಸಾವಿಗೀಡಾದ್ರು ಅಂತ ವಾಷಿಂಗ್ಟನ್ ಪೋಸ್ಟ್ ವರದಿಯನ್ನು ಮಾಡಿದೆ. ಆದ್ರೆ ಅವರ ಸಾವಿಗೆ ನಿಖರ ಕಾರಣ ಏನು ಅನ್ನೋದು ಇನ್ನೂ ಖಚಿತವಾಗಿ ಗೊತ್ತಾಗ್ತಾ ಇಲ್ಲ. ಅವರ ಮೇಲೆ ವಿಷ ಪ್ರಯೋಗ ಆಗಿರಬಹುದು. ಹೀಗಾಗಿ ಅವರ ಮರಣೋತ್ತರ ಪರೀಕ್ಷೆ ನಡೀಬೇಕು. ಅವರ ಸಾವಿಗೆ ಕಾರಣ ಏನು ಅನ್ನೋದು ಖಚಿತವಾಗಿ ಗೊತ್ತಾಗಬೇಕು ಅಂತ ಸಾಕಷ್ಟು ಜನ ಒತ್ತಾಯ ಮಾಡ್ತಾ ಇದ್ದಾರೆ. ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ನ ಬೆಂಬಲಿಗರ ಪ್ರಕಾರ ಇದು ರಷ್ಯಾ ಅಥವಾ ಇರಾನ್ನ ಕೈವಾಡದಿಂದ ಉಂಟಾದ ಸಾವು. ಅವರು ಹಾಗೆ ಭಾವಿಸೋದಕ್ಕೆ ಕಾರಣ ಆಗ್ತಾ ಇರೋದು ಈ ಗ್ರಾಹಂ ಅವರ ನಿಲುವುಗಳು ಮತ್ತು ಅವರ ಯುಕ್ರೇನ್ ಭೇಟಿ. ಗೆಳೆಯರೆ, ಲಿಂಡ್ಸೆ ಗ್ರಾಹಂ ಅಮೆರಿಕದ ಯುದ್ಧ ಪಿಪಾಸು ಸೆನೆಟರ್ಗಳ ಪೈಕಿ ಒಬ್ಬರು ಅನ್ನಿಸ್ಕೊಂಡಿದ್ರು. ರಷ್ಯಾ ಯುಕ್ರೇನ್ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ ಅದನ್ನು ತೀವ್ರವಾಗಿ ಖಂಡಿಸಿದ ಮತ್ತು ಯುಕ್ರೇನ್ಗೆ ಅಮೆರಿಕ ಸಹಾಯ ಮಾಡಬೇಕು ಅಂತ ಪ್ರಬಲ ಲಾಬಿಯನ್ನು ಮಾಡಿದ ನಾಯಕರ ಪೈಕಿ ಈತ ಅತ್ಯಂತ ಪ್ರಮುಖ. 2014ರಲ್ಲಿ ರಷ್ಯಾ ಕ್ರಿಮಿಯಾನ ಆಕ್ರಮಿಸಿಕೊಂಡ ನಂತರ ಗ್ರಾಹಂ ಯುಕ್ರೇನ್ ಅನ್ನು ಬಲವಾಗಿ ಸಮರ್ಥಿಸಿಕೊಳ್ಳೋದಕ್ಕೆ ನಿಂತರು. ಯುರೋಪ್ ಹಾಗೂ ಅಮೆರಿಕಾಗಳು ಯುಕ್ರೇನ್ಗೆ ಸಾಕಷ್ಟು ಆಯುಧಗಳನ್ನು ಕೊಡಬೇಕು, ರಷ್ಯಾ ವಿರುದ್ಧ ಯುಕ್ರೇನ್ ಬಲವಾಗಿ ನಿಲ್ಲೋ ಹಾಗೆ ನೋಡ್ಕೋಬೇಕು, ಹಾಗಾದರೆ ಮಾತ್ರ ರಷ್ಯಾನ ನಿಯಂತ್ರಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಬರ್ತಾ ಇದ್ದವರು ಲಿಂಡ್ಸೆ. ಹಾಗೆ ರಷ್ಯಾ ಯುಕ್ರೇನ್ ಮೇಲಿನ ಕಾರ್ಯಾಚರಣೆಯನ್ನ ತೀವ್ರ ಪ್ರಮಾಣದ ಯುದ್ಧವನ್ನಾಗಿ ಬದಲಾಯಿಸಿದ ಸಂದರ್ಭದಲ್ಲಿ ಪುತಿನ್ ಅಕ್ಕಪಕ್ಕದಲ್ಲಿನ ಯಾರಾದರೂ ಅವರನ್ನು ಕೊಂದು ಬಿಡ್ಲಿ ಅಂತ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದು ಕೂಡ ಇದೇ ಲಿಂಡ್ಸೆ ಗ್ರಾಹಂ. ಇನ್ನು ಭಾರತದ ವಿಷಯದಲ್ಲಿ ಕೂಡ ಲಿಂಡ್ಸೆ ತುಂಬಾ ಕಠಿಣವಾಗಿ ಟೀಕೆ ಮಾಡ್ತಾ ಬರ್ತಾ ಇದ್ರು. ಭಾರತ, ಚೀನಾ, ಬ್ರೆಜಿಲ್ ಮತ್ತು ಇತರ ದೇಶಗಳು ರಷ್ಯಾದ ಕಡಿಮೆ ಬೆಲೆಯ ಕ್ರೂಡ್ ಅನ್ನ ಖರೀದಿ ಮಾಡೋ ಮೂಲಕ ಪುತಿನ್ ಅವರ ಯುದ್ಧಕ್ಕೆ ಹಣ ಒದಗಿಸ್ತಾ ಇವೆ ಅಂತ ಆರೋಪ ಮಾಡ್ತಾ ಇದ್ದ ಲಿಂಡ್ಸೆ ಫಾಕ್ಸ್ ನ್ಯೂಸ್ಗೆ ಕೊಟ್ಟ ಸಂದರ್ಶನದ ಸಂದರ್ಭದಲ್ಲಿ ರಷ್ಯಾಗೆ ಹಣಕಾಸಿನ ನೆರವನ್ನ ಒದಗಿಸೋದಕ್ಕೆ ಭಾರತ, ಚೈನಾ, ಬ್ರೆಜಿಲ್ ನಂಥ ದೇಶಗಳಿಗೆ ಅವಕಾಶವನ್ನ ಕೊಡಬಾರದು ಅಂತ ಹೇಳಿದ್ದು ಮಾತ್ರ ಅಲ್ಲ, ಇದು ಹೀಗೆ ಮುಂದುವರಿತಾ ಹೋದ್ರೆ ರಷ್ಯಾದಿಂದ ತೈಲ ಖರೀದಿ ಮಾಡೋ ದೇಶಗಳ ಆರ್ಥಿಕತೆಯನ್ನ ನಾಶ ಮಾಡಿಬಿಡ್ತೀವಿ, ಹೊಸಕ್ಕಿ ಹಾಕಿಬಿಡ್ತೀವಿ ಅನ್ನೋ ಧಮಕಿಯನ್ನು ಕೂಡ ಕೊಟ್ಟಿದ್ರು. ಆತನ ಇಂಥ ಮಾತುಗಳು ಭಾರತೀಯ ಮಾಧ್ಯಮಗಳಲ್ಲಿ ಆತನನ್ನ ಭಾರತ ವಿರೋಧಿಯನ್ನಾಗಿ ಬಿಂಬಿಸೋದಕ್ಕೆ ಕಾರಣ ಆಗಿದ್ವು. ಆದರೆ ಲಿಂಡ್ಸೆ ಭಾರತದ ವಿರೋಧಿ ಅನ್ನೋದಕ್ಕಿಂತ ಆತ ಅಮೆರಿಕಾದ ತೈಲ ಲಾಬಿಯನ್ನ ಬೆಂಬಲಿಸ್ತಾ ಇದ್ದ, ಅಮೆರಿಕಾದ ವ್ಯಾಪಾರಗಳನ್ನು ಹೆಚ್ಚು ಮಾಡೋದಕ್ಕೆ ಯೋಚಿಸ್ತಾ ಇದ್ದ ಮನುಷ್ಯ ಅಷ್ಟೇ. ಈ ರಿಪಬ್ಲಿಕನ್ ಪಕ್ಷಕ್ಕೆ ದೇಣಿಗೆ ಕೊಟ್ಟ ಉದ್ಯಮಿಗಳ ಹಿತಾಸಕ್ತಿಯಲ್ಲಿ ಮುಖ್ಯವಾಗಿತ್ತೇ ಹೊರತು ಭಾರತದ ವಿರೋಧ ಅನ್ನೋದಲ್ಲ. ಭಾರತ ಅಮೆರಿಕ ಜೊತೆಗಿನ ವ್ಯಾಪಾರಗಳನ್ನು ಹೆಚ್ಚು ಮಾಡಿ ಅಮೆರಿಕ ಹೇಳಿದ ಹಾಗೆ ಕುಣಿತಾ ಇದ್ದಿದ್ರೆ ಬಹುಶಃ ಲಿಂಡ್ಸೆ ಗ್ರಾಹಂ ಭಾರತದ ಪರ ಮಾತಾಡ್ತಾ ಇದ್ನೋ ಏನೋ.
ಆತನಿಗೆ ಅಲ್ಲಿನ ಲಾಬಿಗಳನ್ನು ಕಾಪಾಡೋದು ಮುಖ್ಯ ಉದ್ದೇಶ ಆಗಿತ್ತು. ಇನ್ನು ಗ್ರಾಹಂ ಸಂದರ್ಶನವೊಂದರಲ್ಲಿ ಹೇಳಿದ ಪ್ರಕಾರ ಯುಕ್ರೇನ್ ಯುದ್ಧ ಶುರುವಾಗೋದಕ್ಕೂ ಮೊದಲು ಭಾರತ ರಷ್ಯಾದಿಂದ ಕೇವಲ 3% ಮಾತ್ರ ತೈಲವನ್ನು ಖರೀದಿ ಮಾಡ್ತಾ ಇತ್ತು. ಯುದ್ಧದ ನಂತರ ಭಾರತದ ಖರೀದಿ 30% ರಷ್ಯಾದ ಒಟ್ಟು ತೈಲದ ಪೈಕಿ 70% ಭಾರತ ಮತ್ತು ಚೈನಾಗಳು ಖರೀದಿ ಮಾಡ್ತಾ ಇವೆ. ಇದರಿಂದ ರಷ್ಯಾಗೆ ಅತಿ ಹೆಚ್ಚು ಹಣ ಸಿಗ್ತಾ ಇದೆ ಅಂತ ಕೂಡ ಈತ ಹೇಳಿದ್ರು. ಇಲ್ಲಿ ಭಾರತ ರಷ್ಯಾದಿಂದ ಆಮದು ಮಾಡ್ಕೊಳ್ತಾ ಇರೋ ತೈಲ ಈಗ 40% ಬಂದು ಮುಟ್ಟಿದೆ. ಯೋಚನೆ ಮಾಡಿ, ಆ ತೈಲ ಖರೀದಿಯನ್ನ ಭಾರತ ನಿಲ್ಲಿಸಿಬಿಟ್ರೆ ನಮಗೆ ಬೇಕಾಗುವಷ್ಟು ತೈಲವನ್ನು ನಾವು ಎಲ್ಲಿಂದ ಖರೀದಿ ಮಾಡಬೇಕು? ಸದ್ಯಕ್ಕೆ ಇರಾನ್ನಿಂದ ತೈಲ ಬರ್ತಾ ಇಲ್ಲ. ಸೌದಿ ಅರೇಬಿಯಾ ಹಾಗೂ ಇನ್ನಿತರ ಒಪೆಕ್ ದೇಶಗಳು ತೈಲ ಹೊರತೆಗೆಯೋದ್ರ ಮೇಲೆ ಮಿತಿ ಹಾಕೊಂಡಿವೆ. ಸೊ ಭಾರತದಂಥ ದೊಡ್ಡ ದೇಶ ರಷ್ಯಾದ ತೈಲ ಖರೀದಿಯನ್ನ ನಿಲ್ಲಿಸಿದ್ರೆ ಆ ತೈಲವನ್ನ ಅಮೆರಿಕಾದಿಂದ ಖರೀದಿ ಮಾಡಬೇಕಾಗಿ ಬರುತ್ತೆ. ಅಲ್ಲಿಗೆ ಅಮೆರಿಕಾದ ತೈಲ ಕಂಪನಿಗಳಿಗೆ ದೊಡ್ಡ ಮಟ್ಟದ ಲಾಭ ಆಗುತ್ತೆ. ಹೀಗಾಗಿ ಗ್ರಾಹಂ ರಷ್ಯಾದ ಖರೀದಿಯನ್ನು ಭಾರತ ನಿಲ್ಲಿಸಬೇಕು ಅಂತ ಪ್ರತಿಪಾದಿಸ್ತಾ ಇದ್ರು. ಅಷ್ಟೇ ಅಲ್ಲ, ಆತ ರಷ್ಯಾದಿಂದ ತೈಲ, ಆಯುಧ, ಯುರೇನಿಯಂ, ನ್ಯಾಚುರಲ್ ಗ್ಯಾಸ್ ಹೀಗೆ ಯಾವುದೇ ವಸ್ತುಗಳನ್ನು ಖರೀದಿ ಮಾಡೋ ದೇಶಗಳ ಮೇಲೆ 500% ಟ್ಯಾರಿಫ್ ಹೇರುವ ಮಸೂದೆಯೊಂದನ್ನು ಕೂಡ ಸೆನೆಟಲ್ಲಿ ಮಂಡಿಸಿದ್ರು. ಅದಕ್ಕೆ ರಿಪಬ್ಲಿಕನ್ನರು, ಡೆಮೊಕ್ರೆಟಿಕರು ಸೇರಿ 80ಕ್ಕೂ ಹೆಚ್ಚು ಸೆನೆಟರ್ಗಳ ಬೆಂಬಲ ಕೂಡ ಸಿಕ್ಕಿತ್ತು. ಇನ್ನು ಭಾರತದ ಮೇಲೆ ಅತಿ ಹೆಚ್ಚು ಟ್ಯಾರಿಫ್ ಹೇರಬೇಕು ಅಂತ ಹೇಳ್ತಾ ಇದ್ದ ಈತನಿಗೆ ಪಾಕಿಸ್ತಾನವನ್ನು ಕಂಡ್ರೆ ಏನಾದರೂ ಪ್ರೀತಿ ಇತ್ತಾ? ಖಂಡಿತ ಇಲ್ಲ. ಇರಾನ್ ಯುದ್ಧದಲ್ಲಿ ಪಾಕಿಸ್ತಾನ ಮಧ್ಯಸ್ಥಿಕೆದಾರ ಅಂತ ಹೇಳ್ಕೋತಾ ಇರುವಾಗ ಟ್ರಂಪ್ ಕೂಡ ಪಾಕಿಸ್ತಾನವನ್ನ ಮೀಡಿಯೇಟರ್ ಅಂತ ಕರೀತಿದ್ದ ಸಂದರ್ಭದಲ್ಲಿ ಪಾಕಿಸ್ತಾನ ಅನ್ನೋದು ನಂಬಿಕೆಗೆ ಅರ್ಹವಲ್ಲದ ದೇಶ ಅಂತ ಹೇಳಿದ್ದು ಈ ಲಿಂಡ್ಸೆ ಗ್ರಾಹಂ. ಅದಕ್ಕೆ ಕಾರಣ ಇಸ್ರೇಲ್ ಮೇಲೆ ಈತನಿಗಿದ್ದ ವಿಪರೀತವಾದ ಪ್ರೀತಿ. ಅಮೆರಿಕಾದಲ್ಲಿ ಸಾಕಷ್ಟು ಜನ ಈ ಲಿಂಡ್ಸೆಯನ್ನ ಅಮೆರಿಕ ಸಂಸತ್ತಲ್ಲಿನ ಇಸ್ರೇಲಿ ಅಂತಲೇ ಕರೀತಾ ಇದ್ರು. ಲಿಂಡ್ಸೆ ಗ್ರಾಹಂ ಇರಾನ್ನ ವಿಷಯದಲ್ಲಿ ಕೂಡ ಅತ್ಯಂತ ಆಕ್ರಮಣಕಾರಿ ನಿಲುವನ್ನು ಹೊಂದಿದ್ರು. 2ನೇ ಪ್ರಪಂಚ ಯುದ್ಧದ ಸಂದರ್ಭದಲ್ಲಿ ಜಪಾನ್ನ ವಿರುದ್ಧ ಅಮೆರಿಕ ಅಣುಬಾಂಬನ್ನು ಬಳಕೆ ಮಾಡಿದ ರೀತಿಯಲ್ಲೇ ಇರಾನ್ನ ವಿರುದ್ಧ ಇಸ್ರೇಲ್ ಕೂಡ ಅಣ್ವಸ್ತ್ರಗಳನ್ನು ಬಳಕೆ ಮಾಡಬೇಕು ಅಂತ ಹೇಳಿದ್ದ ನಾಯಕ ಈ ಲಿಂಡ್ಸೆ ಗ್ರಾಹಂ. ಹಾಗೆ ಅಮೆರಿಕದ ಸೇನೆ ಇರಾನ್ ಮೇಲಿನ ದಾಳಿಯನ್ನು ತೀವ್ರಗೊಳಿಸಬೇಕು, ಕರಗ್ ದ್ವೀಪಗಳನ್ನು ವಶಕ್ಕೆ ತಗೋಬೇಕು, ಇರಾನ್ ಮೇಲೆ ಇನ್ನೂ ಹೆಚ್ಚು ನಿರ್ಬಂಧಗಳನ್ನು ಹೇರಬೇಕು, ಇರಾನನ್ನು ಸರ್ವನಾಶ ಮಾಡಬೇಕು ಅಂತ ಈತ ಪ್ರತಿ ಬಾರಿ ಹೇಳ್ತಾ ಹೋಗ್ತಾ ಇದ್ರು. ಇದು ಇರಾನ್ನ ಜನ ಮತ್ತು ಆಡಳಿತಕ್ಕೆ ಈತನ ಮೇಲೊಂದು ದ್ವೇಷದ ಭಾವನೆ ಹುಟ್ಟೋದಿಕ್ಕೆ ಕೂಡ ಕಾರಣ ಆಗಿತ್ತು. ಆದರೆ ಇರಾನ್ ಜೊತೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕದನ ವಿರಾಮ ಒಪ್ಪಂದಕ್ಕೆ ಮುಂದಾದಾಗ ಲಿಂಡ್ಸೆ ಅದನ್ನು ವಿರೋಧ ಮಾಡಲಿಲ್ಲ. ಬದಲಿಗೆ ಇರಾನ್ ಈ ಹಿಂದಿನಷ್ಟು ಶಕ್ತಿಯುತವಾಗಿಲ್ಲ, ಅದರ ಶಕ್ತಿಯನ್ನು ಅಮೆರಿಕ ಸಂಪೂರ್ಣವಾಗಿ ಕಿತ್ಕೊಂಡಿದೆ. ಇಂಥ ಸಂದರ್ಭದಲ್ಲಿ ಕದನ ವಿರಾಮ ಮಾಡಿಕೊಳ್ಳೋದರಲ್ಲಿ ತಪ್ಪಿಲ್ಲ ಅಂತ ಹೇಳೋ ಮೂಲಕ ಅಮೆರಿಕದ ಅಧ್ಯಕ್ಷರ ನಿರ್ಧಾರವನ್ನು ಈತ ಸಮರ್ಥಿಸಿಕೊಂಡಿದ್ರು. ಇಲ್ಲಿ ಈತನ ವರ್ತನೆಗಳು, ಮಾತುಗಳ ಮೂಲಕ ನಾವು ಗಮನಿಸಬೇಕಾದ ಅಂಶ ಅಂದ್ರೆ ಲಿಂಡ್ಸೆ ಟ್ರಂಪ್ ಅವರ ಎಲ್ಲ ನಿರ್ಧಾರಗಳನ್ನು ಬೇಷರತ್ತಾಗಿ ಬೆಂಬಲಿಸ್ತಾ ಇದ್ದ ನಾಯಕ ಮತ್ತು ಅದರ ಜೊತೆಗೆ ಅಮೆರಿಕದ ವ್ಯಾಪಾರೋದ್ಯಮಿಗಳ ಹಿತಾಸಕ್ತಿಯನ್ನ ಕಾಪಾಡೋ ಕೆಲಸವನ್ನ ಈತ ಮಾಡ್ತಾ ಹೋಗ್ತಾ ಇದ್ರು ಅನ್ನೋದು. ಈ ಹಿಂದೆ ವೈಟ್ ಹೌಸ್ ಅಲ್ಲಿ ಟ್ರಂಪ್ ಹಾಗೂ ಜೆಲೆನ್ಸ್ಕಿ ಮಾತುಕತೆಯ ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ಒಂದು ವಾಗ್ವಾದ ನಡೆದು ಇನ್ನೇನು ಯುಕ್ರೇನ್ ಹಾಗೂ ಅಮೆರಿಕದ ಸಂಬಂಧಗಳು ಮುಗದೇ ಹೋದವು ಅನ್ನೋ ಸ್ಥಿತಿ ತಲುಪಿದ್ದ ಸಂದರ್ಭದಲ್ಲಿ ಈ ಲಿಂಡ್ಸೆ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿದ್ರು. ಆದರೆ ಕೆಲವೇ ದಿನಗಳಲ್ಲಿ ಈತ ಯುಕ್ರೇನ್ಗೆ ಭೇಟಿ ಕೊಟ್ಟರು ಮತ್ತು ಪೇಟ್ರಿಯಾಟ್ ಕ್ಷಿಪಣಿಗಳು ಸೇರಿದಂತೆ ಯುಕ್ರೇನ್ಗೆ ಬೇಕಾದ ಆಯುಧಗಳನ್ನು ಅಮೆರಿಕ ಸರಬರಾಜು ಮಾಡಬೇಕು ಅಂತ ಕೂಡ ಹೇಳಿದರು. ಹಾಗೆ ಆಯುಧಗಳನ್ನು ಕೊಡೋದು ಅಂದರೆ ಒನ್ಸ್ ಅಗೈನ್ ಅಮೆರಿಕದ ಆಯುಧ ಮಾರುಕಟ್ಟೆಗೆ ಲಾಭವನ್ನು ಮಾಡಿಕೊಡೋದು. ಇನ್ನು ಮೊನ್ನೆ ಕೂಡ ಲಿಂಡ್ಸೆ 10ನೇ ಬಾರಿ ಯುಕ್ರೇನ್ಗೆ ಭೇಟಿ ಕೊಟ್ಟಿದ್ರು. ಅಲ್ಲಿನ ಡ್ರೋನ್ ತಯಾರಿಕಾ ಕಾರ್ಖಾನೆಗೆ ಹೋದರು, ಜೆಲೆನ್ಸ್ಕಿ ಜೊತೆ ಸಭೆಗಳನ್ನು ಮಾಡಿದರು. ಅಮೆರಿಕ ಹಾಗೂ ಯುಕ್ರೇನ್ ಜಂಟಿಯಾಗಿ ಆಯುಧಗಳನ್ನು ತಯಾರು ಮಾಡಬೇಕು ಅಂತ ಹೇಳಿದರು. ರಷ್ಯಾ ಮೇಲಿನ ದಾಳಿಗಳನ್ನು ಮತ್ತಷ್ಟು ತೀವ್ರಗೊಳಿಸೋದಕ್ಕೆ, ಅಲ್ಲಿನ ತೈಲ ಸಂಸ್ಕರಣಾ ಘಟಕಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡೋದಕ್ಕೆ ಅಮೆರಿಕ ಹಾಗೂ ಯುರೋಪ್ ಯುಕ್ರೇನ್ಗೆ ಸಹಾಯ ಮಾಡಬೇಕು ಅಂತ ಕೂಡ ಹೇಳಿದರು. ರಷ್ಯಾ ವಿರುದ್ಧ ಅಮೆರಿಕ ಮತ್ತಷ್ಟು ಕಠಿಣ ಕ್ರಮಗಳನ್ನು ಕೈಗೊಳ್ಳೋ ಹಾಗೆ ಮತ್ತು ಸ್ಯಾಂಕ್ಷನ್ ಬಿಲ್ ಪಾಸ್ ಆಗೋ ಹಾಗೆ ನೋಡ್ಕೋತೀನಿ ಅನ್ನೋ ಭರವಸೆ ಕೊಟ್ಟರು. ಯುಕ್ರೇನ್ಗೆ ಇನ್ನಷ್ಟು ಆಯುಧಗಳನ್ನು ಕೊಡಿಸೋ ಮಾತಾಡಿದ್ರು. ಕ್ಷಿಪಣಿ ತಯಾರಿಕಾ ಫ್ಯಾಕ್ಟರಿಯನ್ನ ಅಮೆರಿಕ ಯುಕ್ರೇನ್ನಲ್ಲಿ ಸ್ಥಾಪನೆ ಮಾಡೋ ಹಾಗೆ ಟ್ರಂಪ್ ಮನವೊಲಿಸುವ ಭರವಸೆಯನ್ನೂ ಕೊಟ್ಟರು. ಇದೆಲ್ಲ ಮಾಡಿ ಅಮೆರಿಕಾಗೆ ವಾಪಸ್ಸು ಬಂದ ಬೆನ್ನಲ್ಲೇ ಆತ ಆಕಸ್ಮಿಕವಾಗಿ ಸಾವಿಗೀಡಾಗಿದ್ದಾರೆ. ಇದು ರಷ್ಯಾದ ಕಡೆಗೆ ಅಮೆರಿಕಾದ ಒಂದಷ್ಟು ಜನ ಅನುಮಾನದಿಂದ ನೋಡುವ ಹಾಗೆ ಮಾಡ್ತಾ ಇದೆ.
ಮತ್ತೊಂದು ಕಡೆ ಇರಾನಿನ ಮಾಧ್ಯಮಗಳು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿವೆ. ಅಲ್ಲಿನ ಟಿವಿ ಚಾನೆಲ್ಗಳ ವಾರ್ತಾವಾಚಕರು ಲಿಂಡ್ಸೆ ಸಾವನ್ನ ಸಂಭ್ರಮಿಸ್ತಾ ಇದ್ದಾರೆ. ಆತ ನರಕಕ್ಕೆ ಹೋದ ಅಂತ ವಾರ್ತೆಗಳನ್ನು ಓದ್ತಾ ಇದ್ದಾರೆ. ಮಾತ್ರ ಅಲ್ಲ, ಆತನನ್ನು ಕೊಂದು ಹಾಕಿದ್ದಕ್ಕಾಗಿ ಇರಾನ್ ಸರ್ಕಾರಕ್ಕೆ ಅಭಿನಂದನೆಗಳನ್ನ ಕೂಡ ಕೆಲವರು ಈಗಾಗಲೇ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಈ ಮೂಲಕ ಅಲ್ಲಿನ ಮಾಧ್ಯಮಗಳು ಲಿಂಡ್ಸೆಯನ್ನ IRGC ಕೊಂದು ಹಾಕಿದೆ ಅನ್ನೋ ಥಿಯರಿ ಏನಿದೆ ಅದನ್ನು ಬೆಂಬಲಿಸ್ತಾ ಇವೆ. ಇತ್ತೀಚೆಗೆ ಖಮೆನೈ ಅಂತಿಮ ಯಾತ್ರೆಗಳ ಸಂದರ್ಭದಲ್ಲಿ ಟ್ರಂಪ್, ನೆತನ್ಯಾಹು ಹಾಗೆ ಈ ಲಿಂಡ್ಸೆ ಸೇರಿದಂತೆ ಅನೇಕ ನಾಯಕರ ಫೋಟೋಗಳನ್ನು ಹಿಡ್ಕೊಂಡು ಇರಾನಿನ ಜನ ಮೆರವಣಿಗೆಗಳನ್ನು ಮಾಡಿದರು. ಆ ಫೋಟೋಗಳಲ್ಲಿ ಈ ನಾಯಕರ ಹಣೆಗೆ ಗುಂಡಿಟ್ಟಂತೆ ಚಿತ್ರಿಸಲಾಗಿತ್ತು. ಇವತ್ತೆಲ್ಲ ನಾಳೆ ನಿಮ್ಮನ್ನು ಕೊಲ್ತೀವಿ ಅನ್ನೋ ಥರದ ಬರಹಗಳು ಆ ಚಿತ್ರಗಳ ಮೇಲಿದ್ವು. ಇದು ಟ್ರಂಪ್ ಹಾಗೂ ಲಿಂಡ್ಸೆ ಇಬ್ಬರನ್ನೂ ಕೊಲ್ಲುವ ಇರಾನಿನ ನಿರ್ಧಾರವನ್ನು ಹೇಳ್ತಾ ಇತ್ತು ಅಂತ ಕೆಲವರು ಭಾವಿಸ್ತಾ ಇದ್ದಾರೆ. ಹಾಗೆ IRGCನೇ ಲಿಂಡ್ಸೆಯನ್ನ ಕೊಲ್ಲಿಸಿದೆ, ಆತ ಇರಾನಿನ ಕಡು ವಿರೋಧಿಯಾಗಿದ್ದ ಅಂತ ಮತ್ತೆ ಕೆಲವರು ಹೇಳ್ತಾ ಇದ್ದಾರೆ. ಆದರೆ ಇದ್ಯಾವುದೂ ಕೂಡ ಇನ್ನೂ ಖಚಿತವಾಗಿಲ್ಲ. ಈ ಬಗ್ಗೆ ಅಮೆರಿಕ ಆಗಲಿ, ಲಿಂಡ್ಸೆ ಗ್ರಾಹಂ ಕುಟುಂಬ ಆಗಲಿ, ಇರಾನ್ ಆಗಲಿ, ರಷ್ಯಾ ಆಗಲಿ ಅಧಿಕೃತವಾಗಿ ಏನನ್ನೂ ಹೇಳಿಲ್ಲ. ಅಲ್ಲಿನ ಮಾಧ್ಯಮಗಳು ಈ ಸಾವನ್ನ ಸಂಭ್ರಮಿಸ್ತಾ ಇವೆ. ಹಾಗೆ ಪಾಕಿಸ್ತಾನದಲ್ಲಿನ ಕೆಲ ಕಟ್ಟರ್ಪಂಥೀಯ ಸೋಷಿಯಲ್ ಮೀಡಿಯಾ ಅಕೌಂಟುಗಳು ಕೂಡ ಈ ಲಿಂಡ್ಸೆ ಸಾವನ್ನ ಅತಿ ಹೆಚ್ಚು ಸಂಭ್ರಮಿಸೋದಕ್ಕೆ ಶುರು ಮಾಡಿವೆ. ಇನ್ನು ಲಿಂಡ್ಸೆ ಸಾವು ಭಾರತದ ಮೇಲೆ ಹಾಗೂ ರಷ್ಯಾದ ಮೇಲೆ ಉಂಟು ಮಾಡೋ ಪರಿಣಾಮಗಳೇನು? ಗೆಳೆಯರೆ, ಲಿಂಡ್ಸೆ ಭಾರತದ ಬಗ್ಗೆ ಟೀಕಾತ್ಮಕವಾಗಿ ಸಾಕಷ್ಟು ಧ್ವನಿ ಎತ್ತಿದ್ರೂ ಕೂಡ ಅವರು ಮಂಡಿಸಿದ್ದ ಮಸೂದೆಗಳು ಇನ್ನೂ ಅಲ್ಲಿ ಅಂಗೀಕಾರವನ್ನು ಪಡ್ಕೊಂಡಿಲ್ಲ. ಅವು ಬಿಲ್ಗಳಾಗಿ ಜಾರಿಗೆ ಬಂದಿಲ್ಲ. ಗ್ರಾಹಂ ಲಿಂಡ್ಸೆ ಮಂಡಿಸಿದ್ದ ಸ್ಯಾಂಕ್ಷನಿಂಗ್ ರಷ್ಯಾ ಆಕ್ಟ್ಗೆ 85 ಸೆನೆಟರ್ಗಳ ಬೆಂಬಲ ಸಿಕ್ಕಿತ್ತು. ಆ ಬಿಲ್ಗೆ ಈತನ ಜೊತೆ ಬ್ಲೂಮೆಂಥಾಲ್, ಶಾಹೀನ್ ಮುಂತಾದ ಸಹ ಪ್ರಾಯೋಜಕರು ಕೂಡ ಇದ್ರು. ಹೀಗಾಗಿ ಲಿಂಡ್ಸೆ ಸಾವಿಗೀಡಾದ ಕೂಡಲೇ ಆ ಬಿಲ್ ಮಂಡನೆ ಆಗೋದಿಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ಆದರೆ ಟ್ರಂಪ್ ಜೊತೆಗಿನ ಲಿಂಡ್ಸೆ ಸ್ನೇಹ, ಆತ ಬೀರಬಹುದಾದ ಪ್ರಭಾವ ಮತ್ತು ಅದರಿಂದುಂಟಾಗಬಹುದಾದ ಒತ್ತಡಗಳು ಸ್ವಲ್ಪ ಕಡಿಮೆ ಆಗೋ ಸಾಧ್ಯತೆಗಳಿಲ್ಲಿರುತ್ತವೆ. ಇನ್ನು ಭಾರತವನ್ನು ನೇರವಾಗಿ ಬಹಿರಂಗವಾಗಿ ಕಟುವಾಗಿ ಟೀಕಿಸ್ತಾ ಇದ್ದ ಅಮೆರಿಕದ ಪ್ರಮುಖ ಧ್ವನಿಗಳ ಪೈಕಿ ಒಂದು ಇಲ್ಲದಂತಾಗಿದೆ ಅನ್ನೋದಂತೂ ಸತ್ಯ. ಹಾಗಂತ ಈ ಸಾವನ್ನ ಭಾರತ ಸಂಭ್ರಮಿಸಬೇಕಾದ ಅಗತ್ಯ ಏನಿಲ್ಲ. ಈತನ ಸಾವು ಭಾರತದ ಬಗೆಗಿನ ಅಮೆರಿಕ ಆಡಳಿತದ, ಅಮೆರಿಕ ಅಧ್ಯಕ್ಷರ ನಿಲುವುಗಳಲ್ಲಿ ಬದಲಾವಣೆಯನ್ನ ತರುತ್ತೆ ಅಂತ ಭಾವಿಸಲು ಬೇಕಾಗಿಲ್ಲ. ಜಸ್ಟ್ ಇಲ್ಲಿ ಭಾರತದ ವಿರುದ್ಧ ಟೀಕೆಯ ಧ್ವನಿಯಾಗಿ ಮಾತ್ರ ಈತ ಕಾಣಿಸ್ಕೊಳ್ತಾ ಇದ್ದ. ಆದರೆ ರಷ್ಯಾ ಹಾಗೂ ಇರಾನ್ಗಳ ದೃಷ್ಟಿಯಿಂದ ಈತ ಅಮೆರಿಕದ ಅಧ್ಯಕ್ಷರ ನಿಲುವುಗಳನ್ನು ಪ್ರಭಾವಿಸಬಹುದಾದ ಮನುಷ್ಯ ಅನ್ನಿಸ್ಕೊಂಡಿದ್ದ. ಯುಕ್ರೇನ್ ಪರ ದೊಡ್ಡ ಮಟ್ಟದ ಲಾಬಿಯನ್ನು ಮಾಡ್ತಾ ಇದ್ದ. ಯುಕ್ರೇನ್ ರಷ್ಯಾನ ಬಲಿಷ್ಠವಾಗಿ ಎದುರಿಸಿದರೆ ಮಾತ್ರ ಯುರೋಪಿಗೆ ಉಳಿಗಾಲ ಅನ್ನೋ ಥರ ಮಾತಾಡ್ತಾ ಇದ್ದ. ಇಸ್ರೇಲಿನ ಕಡು ಸಮರ್ಥಕನಾಗಿದ್ದ. ಹೀಗಾಗಿ ಇರಾನ್ ಕೂಡ ಈತನನ್ನ ತೀವ್ರವಾಗಿ ದ್ವೇಷಿಸ್ತಾ ಇತ್ತು. ಚೈನಾ ಕೂಡ ಲಿಂಡ್ಸೆ ಬಗ್ಗೆ ಅಪಾರ ಪ್ರಮಾಣದ ಅಸಹನೆಯನ್ನು ಹೊಂದಿತ್ತು. ಹೀಗಾಗಿನೇ ಈಗ ಲಿಂಡ್ಸೆಯ ಹಠಾತ್ ಸಾವು ಅನೇಕ ಕಾನ್ಸ್ಪರಸಿ ಥಿಯರಿಗಳಿಗೆ ಕಾರಣ ಆಗ್ತಾ ಇದೆ. ಅದರಲ್ಲಿ ನಿಜವಾಗ್ಲೂ ಏನಾಗಿದೆ ಅನ್ನೋದನ್ನು ಹೇಳೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನೂ ಸ್ವಲ್ಪ ಸಮಯಾವಕಾಶ ಬೇಕಾಗಬಹುದು, ಅಥವಾ ಇದು ಕೇವಲ ವಿವಾದಾತ್ಮಕ ಥಿಯರಿಯಾಗಿ ಮಾತ್ರ ಉಳಿದು ಹೋಗಬಹುದು. ಇದು ಗೆಳೆಯರೆ ಲಿಂಡ್ಸೆ ಗ್ರಾಹಂ ಸಾವಿನ ಸುತ್ತ ಉಂಟಾಗ್ತಾ ಇರುವ ವಿವಾದಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.